ಹಾಯ್ ಸ್ನೇಹಿತರೆ, ರಿಯಲ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಪ್ರತಿಯೊಂದು ಹಬ್ಬವನ್ನು ಆಚರಣೆ ಮಾಡುವಾಗ ಖುಷಿಯಿಂದ ಸ್ನಾನ ಮಾಡಿ ದೇವರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ತಿರುಗಾಡುತ್ತೇವೆ. ಆದರೆ ಹೋಳಿ ಹಬ್ಬ ಇದೆಲ್ಲಕ್ಕಿಂತ ವಿಭಿನ್ನವಾದದ್ದು. ಏಕೆಂದರೆ ಅವತ್ತು ಸ್ನಾನವನ್ನು ಮಾಡದೆ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಊರಲ್ಲೆಲ್ಲ ತಿರುಗಾಡಿ ಬಾಯಿ ಬಡಿದುಕೊಂಡು ತಿರುಗಾಡುತ್ತಾ ಇರುತ್ತೇವೆ. ಇದೆಲ್ಲವೂ ಕೂಡ ವಿಶೇಷವಾದಂತಹ ವ್ಯವಸ್ಥೆ ಇರುವುದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ. ಬರೀ ಹೊಸ ಬಟ್ಟೆ ಮಾತ್ರವಲ್ಲ, ಹಳೆ ಬಟ್ಟೆಗಳಿಂದಲೂ ಹಬ್ಬವನ್ನು ಮಾಡಬಹುದು ಎನ್ನುವಂಥದ್ದನ್ನು ನಮ್ಮ ಸಂಸ್ಕೃತಿ ತಿಳಿಸಿಕೊಡುತ್ತದೆ. ಎಲ್ಲದಕ್ಕಿಂತ ಜೊತೆ ನಾವು ಗಮನಿಸಬೇಕಾದರೆ ಗೋವಿನ ಸಗಣಿಯ ಮೂಲಕ ತಯಾರಾದಂತಹ ಕುರುಳು ಬೆರಣಿಯ ಮೂಲಕ ಕಾಮನನ್ನು ಸುಟ್ಟು ಆ ಬೆರಣಿಯನ್ನು ಮನೆಗೆ ತಂದು ಅಲ್ಲಿನ ದವಸ ಧಾನ್ಯಗಳನ್ನು ಸುಟ್ಟು ತಿನ್ನುವಂಥ ವ್ಯವಸ್ಥೆ ನಮ್ಮ ಹಿರಿಯರು ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ನಮ್ಮ ಹಿರಿಯರು ಮಾಡಿದ್ದಾರೆ ಅಂದರೆ, ಯಾವ ಸಮಯಕ್ಕೆ ಹಿಂಗಾರಿ ಬೆಳೆ, ಕಡಲೆಯಾಗಿರಲಿ, ಬೇರೆ ಬೇರೆ ದವಸ ಧಾನ್ಯಗಳಾಗಿರಲಿ ಅವು ಮನೆಗೆ ಬಂದು ಸೇರುತ್ತಾವೋ ಅದೇ ಸಮಯಕ್ಕೆ ಹೋಳಿ ಹಬ್ಬವೂ ಕೂಡ ಬರುತ್ತದೆ. ಹೋಳಿ ಹಬ್ಬವನ್ನು ಆಚರಿಸುವ ಮೂಲಕ ಅವುಗಳನ್ನು ಉಪಯೋಗಿಸುವುದಕ್ಕಾಗಿ ಅಧಿಕೃತ ಚಾಲನೆಯನ್ನು ಕೊಡಲಾಗುತ್ತದೆ. ಈ ಮೂಲಕ ಹೋಳಿ ಹಬ್ಬವನ್ನು ಬಹಳ ವಿಶೇಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಆಚರಣೆ ಮಾಡುತ್ತಾರೆ.